ಪಾಪಣ್ಣಾಚಾರಿ ಅನ್ನೋರು ಒಬ್ಬರು ಸಾವನ್ನಪ್ಪಿದ್ದಾರೆ. ಉಳಿದಂಥ 13 ಜನ ಏಟಾಗಿ ಕೆಲವು 2-3 ಜನ ಸಣ್ಣ ಮಕ್ಕಳುಗಳು. ಸೊ ಅದರಲ್ಲಿ ಪಾಪಣ್ಣಾಚಾರಿ ಮಗಳು ಒಬ್ಬಳಿದ್ದಾಳೆ. ಸ್ಪೋರ್ಟ್ಸು ಈಗ ಪೊಲೀಸಿಂದ ಅನುಮತಿ ತೊಗೊಂಡಿದ್ದಾರೆ, ಆದರೂ ಸ್ಟೇಜ್ ಹಾಕೋದ್ರಲ್ಲಿ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಆಗ್ತಾ ಇರೋದ್ರಿಂದ ಹೆಚ್ಚು ಜನ ಅಲ್ಲಿ ಸ್ಟೇಜ್ ಮೇಲೆ ಇರೋದ್ರಿಂದ ಇದೆಲ್ಲ ಆಗಿದೆ. ಆಕಸ್ಮಿಕ ಘಟನೆ ಅನ್ಬೋದು, ಬಟ್ ಯಾರ ಮೇಲ್ವಿಚಾರಕರು ಇರ್ತಾರೆ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ತಗೋಬೇಕಾಗುತ್ತೆ. ಈ ಥರದ್ದೆಲ್ಲ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಎಲ್ಲ. ಬಟ್ಟು ಕ್ರೀಡೆ ವಿಚಾರದಲ್ಲಿ ಇದೆಲ್ಲ ಹೆಚ್ಚು ಗಮನ ಹರಿಸ್ತಾ ಇದ್ದಾಗ ಒಳ್ಳೆಯದಾದಾಗ ಯಾರು ಅದಕ್ಕೆ ಸಂಬಂಧ ಬರೋಲ್ಲ, ಕೆಟ್ಟದಾದಾಗ ಈ ಥರದ್ದೆಲ್ಲ ಆಗುತ್ತೆ. ಸೊ ಏನಿವೆ ಅವರನ್ನು ಪೂರ್ತಿ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ನಮ್ಮ ಪೊಲೀಸು ಮತ್ತು ನಮ್ಮ ಸಿ ಇ ಒ ಅವರೆಲ್ಲ ನೋಡ್ಕೋತಾ ಇದ್ದಾರೆ. ಡಿ ಸಿ ರಜೆ ಇರೋದ್ರಿಂದ. ಸೊ ವಿಮ್ಸ್ಗೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೆ. ಉಚಿತವಾದಂಥ ಟ್ರೀಟ್ಮೆಂಟನ್ನು ಪೂರ್ಣ ಪ್ರಮಾಣದಲ್ಲಿ ಅವರ ಅಷ್ಟು ಜನಕ್ಕೆ ಪೂರ್ಣ ಗಾಯಾಳುಗಳು ಹುಷಾರಾಗಿ ಮನೆಗೆ ಹೋಗೋವರೆಗೂ ಟ್ರೀಟ್ಮೆಂಟ್ ಕೊಡಿಸ್ತೀವಿ, ಯಾವುದೇ ಖರ್ಚಿಲ್ಲದೆ. ಸೊ ಈ ಒಂದು ಏನು ಪಾಪಣ್ಣಾಚಾರಿ ಸಾವಾಗಿದೆ ದುರದೃಷ್ಟಕರ. ಸೊ ನೋಡೋಣ ಅದಕ್ಕೆ ಏನು ಬೇರೆ ಥರ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತೀವಿ. ನಾನು ಒಂದಷ್ಟು ಹಣ ಸಹಾಯ ಮಾಡಿದ್ದೀನಿ ವೈಯಕ್ತಿಕವಾಗಿ. ಸೊ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ನೋಡ್ತೀನಿ. ಪರವಾಗಿಲ್ಲ ಅಂತ ಹೇಳಿದರೆ ನಾನು ಈಗ ನೋಡ್ತೀನಿ. ಬಟ್ ಏನೇ ಇದ್ರೂ ಹೆಚ್ಚಿನ ಗಮನ ಹರಿಸಿ ಅವರಿಗೆ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಸೀರಿಯಸ್ ಆಗಿ ಮಾಡ್ತೀವಿ. ಸರ್ ಒಂದಷ್ಟು ಜನ ಖಾಸಗಿ ಸರ್ಕಾರದಿಂದ ಪರಿಹಾರ ಕೊಡಬೇಕು. ಆಯ್ತು ನೋಡೋಣ, ಹೇಳಿದ್ರು ನನಗೂ ಪುಟ್ಟರಾಜು ಏನಾರು ಮಾಡಿಸಿ ಅಂತ. ನೋಡೋಣ, ನಾನು ಮುಖ್ಯಮಂತ್ರಿಯ ಜೊತೆ ಮಾತನಾಡ್ತೀನಿ. ಗಾಯಾಳುಗಳು ಒಂದಷ್ಟು ಜನ ಖಾಸಗಿ ಹಾಸ್ಪಿಟಲ್ ದಾಖಲಾಗಿದ್ದಾರೆ ಸರ್. ಅವರ ಎಲ್ರಿಗೂ ಟ್ರೀಟ್ಮೆಂಟ್ ಮಾಡಿಸೋಣ ಖಂಡಿತ. ಬೇರೆ ಕಡೆ ಶಿಫ್ಟ್ ಆಗುವಂಥ ಆ ಥರದ್ದು ಏನಾದ್ರು ಇದ್ದರೆ ಅದು ಶಿಫ್ಟ್ ಮಾಡಿಸೋಣ. ಚಾನ್ಸ್ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಕರೆಕ್ಟಾಗಿದೆ, ಟ್ರೀಟ್ಮೆಂಟ್ ನಡೀತಾ ಇದೆ, ತೊಂದರೆ ಇಲ್ಲ, ಯಾರ್ದು ಒಂಥರ ಡೇಂಜರ್ ಕಂಡೀಷನ್ ಇಲ್ಲ ಅಂತ. ಸೊ ಏನೇ ಇದ್ರೂ ಕೇರ್ ಮಾಡ್ತೀವಿ. ಸರ್, ಪಾಕಿಸ್ತಾನದ ವಿರುದ್ಧ ಯುದ್ಧ ಅನಿವಾರ್ಯ ಇಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಟೀಕೆ ಟಿಪ್ಪಣಿ ಸವರ ನಡೀಲಿ. ಈಗ ಮೊದಲನೇ ಆದ್ಯತೆ ನಮಗೆ ಆಗ್ದಂಗೆ ನೋಡ್ಕೊಳ್ಳೋದು. ಆದಮೇಲೆ ಮಾಡ್ತಕ್ಕಂಥದ್ದು ಒಂದು ಭಾಗ, ಆಗದಂಗೆ ಮಾಡ್ತಕ್ಕಂಥದ್ದು ಮೊದಲನೇ ಹಂತದ್ದು. ಕಾಶ್ಮೀರದಲ್ಲಿ ಈ ಥರದ ಅನೇಕ ಘಟನೆಗಳು ಹಿಂದೆ ನಡೆದಿದ್ದಾವೆ. ಇವತ್ತು ನಾವು ಅಲ್ಲಿ ಫ್ರೀಯಾಗಿ ಜನರು ನೋಡ್ಬೋದು. ಅದೊಂದು ರೀತಿ ಸ್ವಿಟ್ಜರ್ಲ್ಯಾಂಡ್ ಥರ ನಮ್ಮ ದೇಶದಲ್ಲಿ ನೋಡೋವಂಥ ಪ್ಲೇಸು. ಭಾಳ ಕರ್ನಾಟಕದಿಂದ ಫ್ರೀಕ್ವೆಂಟಾಗಿ ಹೋಗ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ಫ್ರೀಯಾಗಿ. ಬಹುಶಃ ಮಾತಾಡಿದಾಗ ನಾವು ನೋಡಿದ್ದೀವಿ, ಮಂಜುನಾಥ್ ಅವರ ಪತ್ನಿ ಮಾತಾಡಿದಾಗ, ನಾವಲ್ಲಿ ಯಾವುದೇ ಸೆಕ್ಯೂರಿಟಿ ಇರಲಿಲ್ಲ ನಾವು ಆದಾಗ ಅಂತ. ಬಹುಶಃ ಅವ್ರ ಮೇಲೆ ಉಗ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ರಲ್ಲಿ ನಾವು ಯಾರೂ ಹಿಂದೆಗೆ ಇಲ್ಲ. ಅವ್ರು ಏನು ಕ್ರಮ ತಗೊಂಡ್ರು, ಯಾವುದೇ ರೀತಿ ಕ್ರಮ ತಗೊಂಡ್ರು ನಮ್ಮ ಬೆಂಬಲ ಇರುತ್ತೆ ಅಂತ ನಮ್ಮ ರಾಷ್ಟ್ರೀಯ ನಾಯಕರಂತ ರಾಹುಲ್ ಗಾಂಧಿಯವರು ಹೇಳೋರೆ, ಖರ್ಗೆ ಅವರು ಹೇಳೋರೆ. ಇಡೀ ದೇಶದ ಜನ ಸರ್ಕಾರದ ಜೊತೆ ನಿಂತಿದೆ, ಅದ್ರ ಬಗ್ಗೆ ಯಾವುದೇ ಚಕಾರ ಇಲ್ಲ. ಸೊ ಬಟ್ ನಾವು ಎಲ್ಲೋ ಒಂದು ಕಡೆ ಆ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಹೆಚ್ಚು ವಹಿಸ್ತಕ್ಕಂಥದ್ದು ಪ್ರಾಣ ಈಗ ಪ್ರಾಣ ಅಂತೂ ವಾಪಸ್ ತರಲಿಕ್ಕಾಗಲ್ವಲ್ಲ. ನಾವು ಎಷ್ಟೇ ಸಾಂತ್ವನ ಹೇಳ್ಬೋದು ಅವ್ರಿಗೆ, ನಾವೊಂದಷ್ಟು ಸಹಾಯ ಮಾಡ್ಬೋದು, ಇನ್ನೊಬ್ಬರು ಮಾಡ್ಬೋದು, ದುಡ್ಡು ಮುಖ್ಯ ಆಗಲ್ಲ ಫ್ಯಾಮಿಲಿಗೆ, ಅವ್ರ ಪ್ರಾಣವೇ ಮುಖ್ಯ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಸೊ ಇದಕ್ಕಿಂತ ಮುಖ್ಯ ನಾವು ರಕ್ಷಣೆ ಮುಖ್ಯ ಅನ್ನೋದನ್ನು ಹೇಳಿದ್ದಾರೆ. ಅದನ್ನು ಸೊ ಅವರು ನಾನು ಹೇಳೋದು, ಭಾರತ ದೇಶ ಸ್ವತಂತ್ರ ಬಂದ ಮೇಲೆ ಯಾವುದೇ ಸರ್ಕಾರ ಆಡಳಿತ ಮಾಡದಿದ್ದಾಗ ಏನೇ ಘಟನೆ ನಡೆದ್ರೂ ಒಗ್ಗಟ್ಟಾಗಿ ಇಂಥದನ್ನು ಎದುರಿಸಿರ್ತಕ್ಕಂಥದ್ದು ಇತಿಹಾಸ ಇದೆ. ಯಾವ ಪಕ್ಷ ಭೇದ ಮರೆತು ಸೊ ಈ ಥರದ ಚಳುವಳಿಗಳು ಬಂದಾಗ, ಈ ಥರ ಹೋರಾಟ ಬಂದಾಗ, ಈ ಥರ ದಾಳಿಗಳು ಬಂದಾಗ ಎದುರಿಸಿದೆ. ಇದರಲ್ಲಿ ರಾಜಕಾರಣ ಬೆರೆಸೋದು ಬಿ ಜೆ ಪಿಯವ್ರಿಗೂ ಸೂಕ್ತ ಅಲ್ಲ, ನಮಗೂ ಸೂಕ್ತ ಅಲ್ಲ, ಇನ್ನೊಬ್ರಿಗೂ ಸೂಕ್ತ ಅಲ್ಲ. ಸೊ ಅಶೋಕರಿಗೆ ಏನಾಗಿದೆ ಪಾಪ, ಸೊ ವಿರೋಧ ಪಕ್ಷದ ನಾಯಕರು ಏನಾದ್ರು ಹೇಳಬೇಕಲ್ಲ ಅಂತ ಹೇಳಿದ್ದಾರೆ. ನಾವು ಮೋದಿಯವ್ರ ವಿಚಾರದಲ್ಲಿ, ಈ ವಿಚಾರದಲ್ಲಿ ರಾಜಕಾರಣ ಬೆರೆಸೋಕ್ಕೆ ನಾವು ರೆಡಿ ಇಲ್ಲ. ಸೊ ಏನು ಬೇಕೋ ಕ್ರಮ ತಗೊಳ್ಳಿ, ಸೆಕ್ಯೂರಿಟಿ ಬಿಗಿ ಮಾಡಲಿ. ಸೊ ಅದಕ್ಕೆಲ್ಲ ನಾವು ಜೊತೆಲಿ ಅದು ಏನು ನಿರ್ಧಾರವನ್ನು ತಗೊಂಡಿದ್ದಾರೆ. ಸೊ ಈಗ ಆಲ್ರೆಡಿ ನಮ್ಮ ಗೃಹ ಸಚಿವರು ಹೇಳಿದ್ದಾರೆ, ಎಲ್ಲೆಲ್ಲಿ ಕೇಂದ್ರದಿಂದ ಎಲ್ಲ ರಾಜ್ಯಕ್ಕೂ ಸೂಚನೆ ಬಂದಿದೆ, ಆ ಥರದ ಸರ್ಚು ಮಾಡ್ತಾಯಿದ್ದಾರೆ. ಸೊ ಕೇಂದ್ರ ಸರ್ಕಾರ ಈ ಸಂದರ್ಭದಲ್ಲಿ ಏನು ನಿಲುವು ತಗೊಂಡಿದ್ದಾರೆ
ಅದಕ್ಕೆ ನಮ್ಮ ಬೆಂಬಲವನ್ನು ಸೂಚಿಸಿರೋದ್ರಿಂದ ಅದ್ರ ಬಗ್ಗೆ ನಮ್ಮ ಸರ್ಕಾರನೂ ಸಹ ಅದಕ್ಕೆ ಬದ್ಧವಾಗಿದೆ. ಅದ್ರ ಜೊತೆಗೆ ಸರ್ ಮತ್ತೊಂದು ಕೂಗು ಅಂದರೆ ಸರ್ ಬಾಂಗ್ಲಾ ವಲಸಿಗರು ಭಾಳಷ್ಟು ಜನ ಇದ್ದಾರೆ, ಕರ್ನಾಟಕದಲ್ಲೂ ಕೂಡ ಇದ್ದಾರೆ. ಅವರನ್ನು ಗುರುತಿಸಿ ಮತ್ತೆ ಅವರ ದೇಶಕ್ಕೆ ವಾಪಸ್ ಕಳಿಸುವಂಥ ಕೆಲಸ ಆಗಬೇಕು ಅನ್ನೋ ಒತ್ತಾಯಗಳು ಸರ್. ಅದನ್ನು ಕೇಂದ್ರ ಸರ್ಕಾರನೇ ತೀರ್ಮಾನ ತಗೋಬೇಕಲ್ಲ, ಏನು ತಗೋತಾರೆ ನೋಡೋಣ. ಈಗ ಅವರು ಬರೀ ನಾನು ಈ ಸಂದರ್ಭದಲ್ಲಿ ಏನು ಮಾತಾಡಿದ್ರು ಎಲ್ಲೆಲ್ಲೋ ಹೋಗುತ್ತೆ, ನೀವು ಅದಕ್ಕೆ ಏನೇನೋ ಬೇರೆ ಬೇರೆ ಉಪ್ಪು ಖಾರ ಹಾಕಿ ಟಿ ವಿಲಿ ಹೊಡಿತೀರಾ. ಬೇರೆ ಸಂದರ್ಭದಲ್ಲಿ ಮಾತಾಡ್ತೀನಿ. ಇವತ್ತಿಗೆ ನಮಗೆ ಒಂದಷ್ಟು ಜನ ಪ್ರಾಣ ಹಾನಿಯಾಗಿದೆ, 26-27 ಜನ ಏನು. ಸೊ ಆ ಕಾಶ್ಮೀರದ ಇಶ್ಯೂನಲ್ಲಿ ಅವರ ಆತ್ಮಕ್ಕೆ ಶಾಂತಿ ಕೋರೋದು, ಅವರ ಕುಟುಂಬದವ್ರಿಗೆ ನೆಮ್ಮದಿ ಕೋರೋದು. ಸೊ ಈಗ ಅಷ್ಟೇ ಕೆಲಸ ಮಾಡ್ಬೋದು, ಮುಂದೆ ಆಗದಂಗೆ ನೋಡ್ಕೊಳ್ಳೋದು. ಹಿಂದೆ ಆಗಿರ್ತಕ್ಕಂಥದ್ದು ಅನಿವಾರ್ಯ ಆಗಿಬಿಟ್ಟಿದೆ ಈಗ. ಸೊ ನಾವು ಈ ವಿಚಾರದಲ್ಲಿ ಬೇರೆ ಬೇರೆ ಮಾತನಾಡ್ಕೊಂಡು ಹೋಗಿ ನಾವು ಸರ್ಕಾರದ ವೈಖರಿನಲ್ಲಿ ಟೀಕೆ ಮಾಡೋಕ್ಕೆ ಹೋದಾಗ ಅದು ಎಲ್ಲೆಲ್ಲೋ ಹೋಗಿ ತಗೊಂಡೋಗುತ್ತೆ. ಅದರಿಂದ ಇವತ್ತಿಗೆ ಬಿಟ್ಬಿಡಿ, ಇನ್ನೊಂದು ದಿವಸ ಕೇಳಿ ಇವೆಲ್ಲನೂ ಹೇಳ್ತೀನಿ. ಅಶೋಕ್ ಅವರು ಸಿದ್ದರಾಮಯ್ಯವ್ರ ಮಾತಿಗೆ ಟೀಕೆ ಮಾಡ್ತಾರೆ ಸರ್. ಈಗ ಮೋದಿಯವರ ಅದನ್ನೇ ಹೇಳಿದ್ದು. ನಾನೀಗ ಹೇಳಕ್ಕೆ ಏನಾಗುತ್ತೆ, ಪರ ವಿರೋಧ ಸ್ಟಾರ್ಟ್ ಆಗುತ್ತೆ. ನಾನು ಅವ್ರ ನ್ಯೂನತೆಗಳನ್ನ ಹೇಳೋದು, ಸೊ ಅವರು ತಪ್ಪುಗಳನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಅವಾಗ ಏನಾಗುತ್ತೆ, ಇಂಥ ಒಂದು ದೇಶದಲ್ಲಿ ಘಟನೆ ನಡೆದಾಗ ರಾಜಕೀಯ ವ್ಯಕ್ತಿಗಳು ಇದನ್ನು ಮಾತನಾಡೋದು ಅವಶ್ಯಕತೆ ಇತ್ತ ಅನ್ನುತ್ತೆ. ಅದಕ್ಕೋಸ್ಕರ ನಾನು ಈಗೇನು ಮಾತಾಡೋಕ್ಕೆ ಹೋಗಲ್ಲ, ಬೇರೆ ಸಂದರ್ಭದಲ್ಲಿ ಮಾತನಾಡ್ತೀನಿ. ಅಶೋಕರು ಒಂದು ಸ್ವಲ್ಪ ಮಾತನ್ನ ಅವ್ರಿಗೆ ಮೊದಲಿಂದ ಗೊತ್ತಿದೆ ಯಾವ ರೀತಿ ಯಾವ್ಯಾವ ವಿಚಾರದಲ್ಲಿ ಮಾತನಾಡ್ತಾರೆ ಅಂತ. ಅವರು ಒಬ್ಬರು ಸೀನಿಯರ್ ಲೀಡ್ರು, ಅವರಾಗ ಅವರೇ ಅವ್ರ ಕಂಟ್ರೋಲ್ ಇಟ್ಕೋಬೇಕೇ ವಿನ ನಾನು ಅವ್ರಿಗೇನು ಬುದ್ಧಿ ಹೇಳೋಕ್ಕಾಗತ್ತಾ ನೋಡಿರಿ. ಮೇಜರ್ ಸರ್ಜರಿ ಮಾಡಬೇಕು ಅಂತ ಹೇಳ್ತಾ ಇದ್ರೆ ಅಲ್ಲಿ ಕಳೆದ ರಾತ್ರಿ ಇದು ಇಷ್ಟು ದೊಡ್ಡ ಇನ್ಸಿಡೆಂಟ್ ಆಗಿದೆ, ಆದರೂ ಡ್ಯೂಟಿ ಡಾಕ್ಟರ್ಗಳೇ ಇಲ್ಲ. ಏನಾಗಿದೆ, ಈಗ ಡಾಕ್ಟ್ರುಗಳಿದ್ದಾರೆ, ಆದರೆ ಇವತ್ತು ರಜಾ ಇರೋದ್ರಿಂದ ಎಲ್ಲ ಸ್ಟೂಡೆಂಟ್ಗಳಿಗೆ ಕೆಲಸ ಮಾಡಿದ್ದಾರೆ. ಆ ಥರ ಇದ್ದರೆ ಅದೇನು ಚೆಕ್ ಮಾಡ್ತೀನಿ ಖಂಡಿತ. ನಮ್ಮ CEO ಇಲ್ಲೇ ಇದ್ದಾರೆ. ಸೊ ಡೈರೆಕ್ಟ್ ಆಯ್ತು ಒಂದು ನಿಮಿಷ ಬಾ. ಅಡ್ಮಿನಿಸ್ಟ್ರೇಷನಲ್ಲಿ ಲ್ಯಾಬ್ಸ್ ಇದ್ದರೆ ತಕ್ಷಣ ಅದ್ರ ಬಗ್ಗೆ ಕ್ರಮ ತಗೋತೀವಿ. ಅವರಿಗೆ ನಿನ್ನೆ ಯಾರಾದರೂ ಡ್ಯೂಟಿ ಡಾಕ್ಟರ್ಸು ಅಲಾಟ್ ಮಾಡಿರ್ತಾರಲ್ಲ, ಆ ಡ್ಯೂಟಿ ಡಾಕ್ಟರ್ಸ್ ಆಬ್ಸೆಂಟ್ ಇದ್ದರೆ ಅವ್ರ ಮೇಲೆ ನೋಡಿ ನೋಟಿಸ್ ಕೊಡಿ. ಯಾರು ಅಲಾಟ್ ಮಾಡಿದ್ರು ಅವ್ರು ಯಾರು MS ಮತ್ತು ಡೈರೆಕ್ಟರ್ ಹೆಡ್ ಕ್ವಾರ್ಟರ್ ಇರಬೇಕು, ಅವರೇ ಹೆಡ್ ಕ್ವಾರ್ಟರ್ ಇರಲ್ಲ. ಅದಕ್ಕೆ ಕಾರಣ ಅವ್ರು ಮುಂಚಿತವಾಗಿ ಅನುಮತಿ ತಗೊಂಡಿದ್ರಾ ಅಥವಾ ಬೇರೆಯವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ರಾ, ಇನ್ಚಾರ್ಜ್ ಕೊಟ್ಟವ್ರು ಇದ್ದಾರಾ, ಎಲ್ಲವನ್ನು ನಮ್ಮ CEO ಇಲ್ಲೇ ಚಾರ್ಜ್ ತಗೊಂಡಿದ್ದಾಗಲಿಂದ ಕೂಡ ಹೆಡ್ ಕ್ವಾರ್ಟರ್ ಇಲ್ಲ ಸರ್, ಇಬ್ಬರು ಕೂಡ. ಆಯಿತು, ಅವ್ರಿಗೆ ಸುಮ್ಮನೆ ನನಗೆ ನೀವೂ ಹೇಳಿಲ್ಲ ಅಥವಾ ನನ್ನ ಗಮನಕ್ಕೂ ಬಂದಿರಲಿಲ್ಲ. ಈಗ ಹೇಳಿದ್ದೀರಾ. ನಿನ್ನೆ ನಡೆದದ್ದು ಮತ್ತು ಇಂದಲಿಂದನೂ ಈ ಯಾರು ಸೂಪ್ರಿಡೆಂಟಾ ನೀವು ಹೇಳ್ತಾ ಇರೋದು ನೋಡಿ ಅಮ್ಮ, ಈಗ ಕುಮಾರು ಬರ್ತಾರಲ್ಲ, ನೋಡಿ ಯಾರ್ಯಾರು ಇಲ್ಲೇನು ಚಾರ್ಜಲ್ಲಿದ್ದರು ಯಾರು ಇಲ್ಲ, ಮತ್ತೇನೋ ಇವರು ಒಂದು ಚಾರ್ಜ್ ತೊಗೊಂಡಿರ್ತಾವಿಂದನೂ ಇಲ್ಲ ಅಂತಾರೆ. ಅದನ್ನೆಲ್ಲ ನೋಡಿ. ಸೊ ಆ ಥರದ್ದು ಏನಾರು ಇದ್ದರೆ ಖಂಡಿತ ನನ್ನ ಮಿನಿಸ್ಟ್ರಿಗೆ ಹೇಳ್ತೀನಿ ಕ್ರಮ ತಗೊಳ್ಳೋದಕ್ಕೆ. ಹಂಗಲ್ಲ ಸರ್, ಯಾಕೆಂದರೆ ಇವರು ಬಹುತೇಕ ಇಲ್ಲಿ PG ಸ್ಟೂಡೆಂಟ್ಸ್ಗಳು ವಾಟ್ಸಪ್ಪಲ್ಲಿ ಅವ್ರಿಗೆ ಮೆಸೇಜ್ ಮಾಡ್ತಾರೆ, ವಾಟ್ಸಪ್ಪಲ್ಲೇ ಟ್ರೀಟ್ಮೆಂಟ್ ನಡೀತಾ ಇರೋದು. ಯಾವ ಡಾಕ್ಟ್ರೂ ಕೂಡ ಪೇಷಂಟ್ನ ನೋಡಿ ಟ್ರೀಟ್ಮೆಂಟ್ನ ಮಾಡ್ತಾ ಇಲ್ಲ. ಎಲ್ಲ ಖಾಸಗಿ ಹಾಸ್ಪಿಟಲ್ಗೆ ರೆಫರ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಇವತ್ತು ನನ್ನ ಗಮನಕ್ಕೆ ತಂದಿದ್ದೀರಾ. ಈ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸದಿಂದ ಹಿಂದೆ ಆಗಿರೋ ಏನೇನು ಲ್ಯಾಪ್ಸಸ್ ಇದೆ ಅದೆಲ್ಲರ ಬಗ್ಗೆ ನಾನೇ ಖುದ್ದು ಇದನ್ನು ಸೂಪರ್ವೈಸನ್ ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ. ಯಾಕೆಂದ್ರೆ ಸರ್ ಬಹುತೇಕ ಸರಿ ವಿಚಾರ ಪ್ರಸ್ತಾಪ ಮಾಡಿದ್ದೀವಿ. ಖಂಡಿತ ವಾರ್ಡ್ ನೀವೀಗ ವಿಸಿಟ್ ಕೊಟ್ಟರು ಕೂಡ ವಾರ್ಡ್ ಎಲ್ಲ ಖಾಲಿ ಇದೆ. ಇವರು ಇನ್ನೂ ಕೂಡ ನಮ್ಗೆ 100 ಬೆಡ್ ಬೇಕು 200 ಬೆಡ್ ಬೇಕು ಅಂತ ಕೇಳ್ತಾರೆ. ಅವರು ಇರೋ ವಾರ್ಡಲ್ಲೇ ಪೇಷಂಟ್ಗಳು ಆಗ್ತಾಯಿಲ್ಲ ಇವರು. ಖಂಡಿತ ನಾನು ಹೇಳಿದ್ನಲ್ಲ, ಸಂಪೂರ್ಣವಾದಂಥ ರೀತಿಯಲ್ಲಿ ಅದನ್ನು ಮರದಿ ತರಿಸ್ಕೊಂಡು ಆ ಥರದ್ದು ಯಾರ್ಯಾರು ಅದಕ್ಕೆ ಪನಿಷ್ಮೆಂಟ್ಗೆ ಯಾರಿರ್ತಾರೋ ಅವ್ರ ಮೇಲೆ ಪನಿಷ್ಮೆಂಟ್. ಕಾವೇರಿ ಆರತಿಗೆ ರೈತರು ವಿರೋಧ ಮಾಡ್ತಾರೆ. ಕಾವೇರಿ ಆರತಿ ಬಗ್ಗೆ ಅವ್ರು ತಿಳ್ಕೊಂಡಂಗೆ ತಪ್ಪು ಕಲ್ಪನೆ ನಮ್ಮ ರೈತರಿಗೆ ಬಂದಿದೆ. ಅವರಿಗೆ ಒಂದಷ್ಟು ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಯಾವುದೇ ಥರದ ತೊಂದರೆ ಆಗಲ್ಲ. ಇದೊಂದು ಐತಿಹಾಸಿಕವಾದಂಥ ಧಾರ್ಮಿಕವಾದಂಥ ಒಂದು ತೀರ್ಮಾನ. ನಾವು ಗಂಗಾ ಆರತಿಗೆ ಎಷ್ಟು ಪ್ರಸಿದ್ಧವಾದಂಥ ಇವತ್ತವರೆಗೂ ಇಡೀ ದೇಶದ ಜನ ಅಂತಾರಾಷ್ಟ್ರದಿಂದ ಬರ್ತಾರೋ ಅದೇ ರೀತಿ ಇಲ್ಲೂ ಸಹ ಬರ್ತಕ್ಕಂಥ ಮೈಸೂರು ದಸರಾಕ್ಕಿರ್ಬೋದು ಮತ್ತು ಮೈಸೂರಿನಲ್ಲಿ ನಮ್ಮ KRS ಅನ್ನು ನೋಡ್ಲಿಕ್ಕೆ ಬರ್ತಕ್ಕಂಥವ್ರು ಎಲ್ರಿಗೂ ಸಹ ಈ ಕಾವೇರಿ ಆರತಿನ ಮಾಡಬೇಕು ಅನ್ನೋ ಉದ್ದೇಶ, ಸದುದ್ದೇಶ. ಇದನ್ನು ಒಂದು ದಿವಸ ಮೊನ್ನೆ ನಮ್ಮ ಉಪಮುಖ್ಯಮಂತ್ರಿಗಳು ಬಂದಾಗ ಜಿಲ್ಲಾಧಿಕಾರಿಗಳು ಸಹ ಅದ್ರ ಗಮನಕ್ಕೆ ತಂದಿದ್ದಾರಂತೆ. ನನ್ನ ಹತ್ರ ಮಾತನಾಡಿದ್ರು. ಒಂದು ದಿವಸ ರೈತರನ್ನು ಕರೆದು ಸೊ ಖಂಡಿತ ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ. ಕಾವೇರಿ ಆರತಿಗಿಂತ ನಮಗೆ ನಾಲೆ ಅಭಿವೃದ್ಧಿಗಳು ಮುಖ್ಯ. ಸೊ 92 ಕೋಟಿ ಬಿಡುಗಡೆ ಮಾಡಿದ್ದಾರೆ, ಅದನ್ನು ನಾಲೆಗೆ ಹಾಕಿ ಅಂತ. ತಪ್ಪ ಅವ್ರವ್ರ ಇಚ್ಛೆ ಅವ್ರವ್ರಿಗೆ ಸರಿ ಅನಿಸ್ತದೆ. ನಾನು ತಪ್ಪು ಅಂತ ಹೇಳಲ್ಲ.